ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾವು ಡಿಮಾರ್ಟಿಗೆ ಹೋಗಿದ್ವಲ್ಲ, ಏನೇನು ತಂದಿವಿ ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಮಾತಾಡಿದ್ದೆ ಅದು ಸರಿಯಾಗಿ ಬಂದಿಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ವಾಯ್ಸ್ ಕೊಡ್ಲತ್ತೀನಿ ರೀ. ಯಾಕಂದರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಮ್ಯೂಸಿಕ್ ಬಂದದ, ಅದಕ್ಕೋಸ್ಕರ ಮೊನ್ನೆನೇ ನನಗೊಂದು ಕಾಪಿರೈಟ್ ಬಂದದ. ಬೇಡ ಅಂತ ಹೇಳಿ ಬ್ಯಾಕ್ಗ್ರೌಂಡ್ ಅದು ತೆಗೆದುಬಿಟ್ಟೆ ವಾಯ್ಸ್ ಪೂರ. ಹಾಗಾಗಿ ಇವಾಗ ವಾಯ್ಸ್ ಕೊಡ್ಲತ್ತೀನಿ ನಾನು. ಏನು ತಂದ್ವಿ ಅಂದ್ರೆ ಒಂದೆರಡು ಚುರುಮುರಿ ಚೀಲ ತೊಗೊಂಡು ಬಂದಿದ್ವಿ. ಹಾಗೆ ರವೆ ನಮಗೆ ಒಂದು ತಿಂಗಳಿಗೆ ಏನೇನು ಬೇಕು ಹತ್ತಿರ್ತಾವಲ್ರಿ, ಅದಕ್ಕೋಸ್ಕರ 4 ರವೆ ಪ್ಯಾಕೆಟ್ ಒಮ್ಮೆ ತಂದಿದ್ದೆ. ನನ್ನ ಮಗಳಿಗೆ ಅದು ಇದು ಮಾಡಿಕೊಡ್ಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ರಾಕ್ ಸಾಲ್ಟ್ ತಂದಿದ್ವಿ, ದಪ್ಪ ರವೆ ತಂದಿದ್ದೆ. ಹಾಗೆ ಒಂದೆರಡು ಬೌಲ್ ತೊಗೊಂಡು ಬಂದಿದ್ದೆ, ಬೌಲ್ ಇದ್ದಿದ್ದಿಲ್ಲ, ಅದಕ್ಕೋಸ್ಕರ ಒಂದೆರಡು ಬೌಲ್ ತಂದಿದ್ದೆ. ಚಟ್ನಿ ಸಾಂಬಾರೆಲ್ಲ ಯೂಸ್ ಮಾಡ್ಲಿಕ್ಕೆ ಬೌಲ್ ಇದ್ದಿದ್ದಿಲ್ಲ. ಹಾಗೆ ನನ್ನ ಮಗಳಿಗೆ ಲೋಷನ್ ತೊಗೊಂಡು ಬಂದಿದ್ವಿ. ಪ್ರತಿ ಸಲ ಹಿಮಾಲಯ ಯೂಸ್ ಮಾಡ್ತಿದ್ವಿ, ಈ ಸಲ ಸೆಫಾಮೇಡ ನೋಡಿದ್ವಿ ಅಲ್ಲಿ. ಅದಕ್ಕೋಸ್ಕರ ಇದು ಹೇಳ್ತಾರಲ್ಲ ಎಲ್ಲರೂ ಭಾಳ ಚಲೋ ಬರ್ತದೆ ಪ್ರಾಡಕ್ಟ್ ಅಂತೇಳಿ, ಅದಕ್ಕೋಸ್ಕರ ಟ್ರೈ ಮಾಡ್ತಾರೈತೆ ಅಂತೇಳಿ ಅದನ್ನು ತೊಗೊಂಡು ಬಂದೀನಿ ಈ ಸಲ. ಲೋಷನ್ ಅದು ಅವಳಿಗೆ ಸ್ವಲ್ಪ ಸ್ಕಿನ್ ಡ್ರೈ ಥರ ಆಗ್ಲಕತ್ತದ್ರಿ, ಕಾಲಿಂದು ಕೈದು, ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೆ. ಹಾಗೆ ಸ್ವಲ್ಪ ಕಡ್ಚಿಗೆ ಇದ್ದಿದ್ದಿಲ್ಲ ರೀ ಮನೆದಾಗ, ಅದನ್ನು ತೊಗೊಂಡು ಬಂದಿದ್ದೀನಿ. ಫೇಸ್ ವಾಶ್, ಹಿಮಾಲಯ ಫೇಸ್ ವಾಶ್ ಯೂಸ್ ಮಾಡ್ತೀವಲ್ಲ, ಅದನ್ನು ಖಾಲಿ ಆಗಿತ್ತು, ಅದಕ್ಕೋಸ್ಕರ ಫೇಸ್ ವಾಶ್ ಒಂದು ತೊಗೊಂಡು ಬಂದಿದ್ದೆ. ಈ ಸಲ ನಮಗೆ ಸೋಯಾ ಆಯಿಲ್ ಸಿಗಲಿಲ್ಲ ರೀ, ಅದಕ್ಕೋಸ್ಕರ ನಾವು ಶೇಂಗಾದ ಎಣ್ಣೆ ತೊಗೊಂಡು ಬಂದಿವಿ. ಗ್ರೌಂಡ್ನಟ್ ಆಯಿಲ್ ಇತ್ತು, ಅದನ್ನೇ ತೊಗೊಂಡು ಬಂದ್ವಿ. 3 ಪ್ಯಾಕೆಟ್ ತೊಗೊಂಡು ಬಂದಿದ್ವಿ. ಒಂದು ಪೂಜೆಗೆ ಅಂಥೇಳಿ ಬೇರೆನೇ ತರಿಸ್ಕೊತೀವಿ, ಅದು ಇನ್ನೂ ಇದ್ದಿತ್ತು, ಹಾಗಾಗಿ ಇದೇ 3 ಪ್ಯಾಕೆಟ್ ತೊಗೊಂಡು ಬಂದಿದ್ವಿ. ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ಲತ್ತಿಡ್ರಿ, ಹಾಗೆ ಕುಂತ್ಕೊಂಡು ಇಲ್ಲೇ. ಪೇಸ್ಟ್, ದಂತಕಾಂತಿ ಪೇಸ್ಟ್ ಯೂಸ್ ಮಾಡ್ತೀವಿ, ಅದನ್ನೇ ತೊಗೊಂಡಿದ್ವಿ. ಹಾಗೆ ಸ್ವಲ್ಪ ಬೇಳೆಕಾಳು ಎಲ್ಲ ತೊಗೊಂಡು ಬಂದಿದ್ವಿ ರೀ. ಕಾಳುಗಳೆಲ್ಲ, ಬಾಂಡೆ ತಿಕ್ಕಕ್ಕೆ ಸೋಪು, ಹಾಗೆ ಬಾಂಡೆ ತಿಕ್ಕೋದು ಗುಂಜು ಎಲ್ಲ ತೊಗೊಂಡಿದ್ವಿ. ಹಾಗೆ ಸ್ವಲ್ಪ ಕಾಳು ಕಡಿ ಖಾಲಿ ಆಗಿತ್ತು ರೀ, ಬಟ್ಟೆ ಸೋಪ್ ಸಹ ಅದ. ಯಾಕಂದ್ರೆ ಜಾಸ್ತಿ ನಾವು ತರಕಾರಿ ತರಲ್ಲ, ಇವೇ ಕಾಳುಗಳು ತಂದಿಟ್ಟು ಅದನ್ನೇ ಮಾಡ್ತಿರ್ತೀವಿ ಅವಾಗವಾಗ. ಹಾಗೆ ನನ್ನ ಮಗಳಿಗೆ ಅಂಥೇಳಿ ಒಂದು ಖರ್ಜೂರ ಪ್ಯಾಕೆಟ್ ತೊಗೊಂಡಿದ್ವಿ. ಅದು ಸ್ಮೂತ್ ಇರ್ತದಲ್ರಿ, ಅವಳ ಕೈಯಾಗ ಕೊಟ್ರೆ ತಿಂತಾಳಕಿ, ಅದ್ರೊಳಗಿನ ಬೀಜ ತೆಗೆದು ಕೊಟ್ರೆ ತಿಂತಾಳ್ರಿ. ಚೆಂದ ಇರ್ತದೆ ರೀ ಇದು, ಸ್ಮೂತಾಗಿ. ಆದ್ರೆ ಭಾಳ ಸ್ವೀಟ್ ಇರ್ತದೆ. ಮಿಲ್ಕ್ ಶೇಕಿಗೆಲ್ಲ ಯೂಸ್ ಮಾಡೋಕೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ರೀ, ಸ್ವೀಟ್ ಕೊಡ್ತದೆ ಅದಕ್ಕೆ. ಹಾಗೆ ಸಾಸಿವೆ ಖಾಲಿಯಾಗಿತ್ತು, ಸಾಸಿವೆ ತೊಗೊಂಡಿದ್ದೆ. ತುಪ್ಪ ಅಂದ್ರೆ ಬೇಕೇ ರೀ ನಮಗೆ. ಒಂದು ತಿಂಗಳಿಗೆ ಅರ್ಧ ಲೀಟ್ರ್ ತುಪ್ಪ ಹತ್ತುತ್ತದೆ. ನನ್ನ ಮಗಳು ಇನ್ನೂ ಸಣ್ಣಕ್ಕೆ ಇದ್ದಾಳಲ್ಲ, ಹಾಗಾಗಿ ಆಕೆಗೆ ಪ್ರತಿಯೊಂದು ಊಟದಾಗ ತುಪ್ಪ ಕೊಡ್ತೀನಿ ನಾನು. ನನ್ನ ಹಸ್ಬೆಂಡ್ ಕೂಡ ಜಾಸ್ತಿ ತುಪ್ಪ ತಿಂತಾರೆ ಅವರು, ಯಾಕಂದ್ರೆ ಮನೆ ಕಡೆಗೆಲ್ಲ ಹಾಲು ಹೈನ ಇರ್ತದಲ್ಲ ಜಾಸ್ತಿ, ಹಾಗಾಗಿ. ಬೆಲ್ಲ ತೊಗೊಂಡ್ವಿ, 2 ತೊಗೊಂಡಿದ್ವಿ ಬೆಲ್ಲ, 2 ಒಂದು ಯೂಸ್ ಮಾಡಿದ್ದೀನಿ ರೀ. ಅಂದರೆ 1 kg ಬೆಲ್ಲ ತೊಗೊಂಡಿದ್ವಿ. ನನ್ನ ಮಗಳಿಗೆ ಒಂದೆರಡು ಟಿ ಶರ್ಟ್ ಪ್ಯಾಂಟ್ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ಲಿ. ಒಂದು ಹಾಕ್ಕೊಂಡಿವ್ರಿ, ಯೂಸ್ ಮಾಡಿದ್ವಿ ಅದು. ಸ್ವಲ್ಪ ಸೋಯಾ ವಡೆ ತೊಗೊಂಡಿನಿ ರೀ, ಸೋಯಾಬೀನ್. ಹಾಗೆ ಸ್ವಲ್ಪ ನುಚ್ಚಕ್ಕಿ ತೊಗೊಂಡಿದ್ದೆ ಈ ಸಲ, ಯಾಕಂದ್ರೆ ಸ್ವಲ್ಪ ಮಸಾಲೆ ರೈಸ್ ಎಲ್ಲ ಮಾಡಿದಾಗ ಚೆಂದ ಬರ್ತದೆ ರೀ ನುಚ್ಚಕ್ಕಿ, ಉದುರಾಗಿ ಟೇಸ್ಟಿಯಾಗಿ ಬರ್ತದೆ ರೀ, ತಿನ್ನೋದಕ್ಕೆ ಭಾಳ ಮಜಾ ಬರ್ತದೆ ನುಚ್ಚಕ್ಕಿದು ಮಸಾಲೆ ರೈಸ್ ಎಲ್ಲ. ಅದಕ್ಕೋಸ್ಕರ ಈ ಸಲ ತಂದಿದ್ದೆ ರೀ ನುಚ್ಚಕ್ಕಿ, ನೋಡಿದ್ದೆ ಅಲ್ಲಿ. ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಎಲ್ಲ ಬೇಕಾಗ್ತಾವಲ್ರಿ ನಾಷ್ಟಕ್ಕದು, ಹಾಗಾಗಿ. ಹಾಗೆ ಸ್ವಲ್ಪ ಶೇಂಗಾ ಜಾಸ್ತಿನೇ ತೊಗೊಂಡಿದ್ವಿ, ಯಾಕಂದ್ರೆ ನಾವು ನಾಷ್ಟಕ್ಕೆಲ್ಲ ಹಾಕ್ತೀವಿ. ನಮ್ಮ ಉತ್ತರ ಕರ್ನಾಟಕ ಕಡೆಗಂದ್ರೆ ಪ್ರತಿಯೊಂದು ಪಲ್ಯಕ್ಕೆ ಶೇಂಗಾನೇ ಜಾಸ್ತಿ ಯೂಸ್ ಮಾಡ್ತೀವಿ ರೀ ನಾವು, ಅದಕ್ಕೋಸ್ಕರ ನಮ್ಗೆ ಅದು ಹಾಕಿ ಮಾಡಿ ಅಭ್ಯಾಸ ಪಲ್ಯಕ್ಕೆಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ವಿ. ಸ್ನ್ಯಾಕ್ಸ್ ಏನಾದರೂ ಮಾಡಿದಾಗ ಬೇಕಾಗ್ತದೆ ರೀ ಶೇಂಗಾ ಕೂಡ, ಹಾಗಾಗಿ 1-2 kg ಅಷ್ಟು ತೊಗೊಂಡಿದ್ವಿ ಶೇಂಗಾ. ಒಮ್ಮೆ ತೊಗೊಂಡು ಬಂದುಬಿಡ್ತೀವಿ ರೀ ನಾವು, 1 ತಿಂಗಳಿಗೆ ಏನೇನು ಹತ್ತುತ್ತದೆ, ಅದಕ್ಕೋಸ್ಕರ. ನಾನು ಪದೇ ಹೋಗ್ಬೇಕಂದ್ರೆ ನನಗಷ್ಟು ಲ್ಯಾಂಗ್ವೇಜ್ ಎಲ್ಲ ಇಲ್ಲಿದ್ದು ಅಷ್ಟು ಬರಲ್ಲ, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ವಟಾಣಿ ತೊಗೊಂಡಿದ್ದೆ ರೀ, ಸ್ನ್ಯಾಕ್ಸಿಗೆಲ್ಲ ಬೇಕಾಗ್ತದೆ. ಹಾಗೆ ಪಲ್ಯನೂ ಮಾಡ್ಬೋದು ವಟಾಣಿ ಬಳಸ್ಕೊಂಡು. ನನ್ನ ಮಗಳನ್ನೂ ಸಹ ನಿಮಗೆ ತೋರಿಸ್ಲತ್ತಿಳ್ರಿ, ಆಕಿ ಜಾಮೂನ್ ಪ್ಯಾಕೆಟ್ ಇಟ್ಕೊಂಡು ತೋರಿಸ್ಲತ್ತಿಳು. ಹಾಗೆ ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೆ ರೀ, ಬೇಳೆದು ಪಲ್ಯ ಮಾಡ್ತೀವಲ್ಲ, ಹೆಸರು ಬೇಳೆ 2 ತೊಗೊಂಡಿದ್ದೆ ನಾನು. ನನ್ನ ಮಗಳಿಗೆ ಮೂಂಗ್ ದಾಲ್ ಎಲ್ಲ ಮಾಡ್ಕೊಡ್ತೀನಿ ರೀ, ಮೂಂಗ್ ದಾಲ್ ಹಾಗೆ ಸ್ವಲ್ಪ ರೈಸ್ ಎಲ್ಲ ಹಾಕಿ, ಅದಕ್ಕೋಸ್ಕರ ತೊಗೊಂಡಿದ್ದೆ. ಇದು ಹೆಸರು ದೋಸೆ ಗೀಸೆ ಎಲ್ಲ ಮಾಡ್ಕೋಬೋದು, ಪಲ್ಯಕ್ಕೆಲ್ಲ ಯೂಸ್ ಆಗ್ತದೆ ಅಂತೇಳಿ. ಸ್ವಲ್ಪ ಸಾಬುದಾನ ತೊಗೊಂಡಿದ್ದೆ, ಸಾಬುದಾನ ಅಷ್ಟೆಲ್ಲ ಮಾಡ್ಲಿಕ್ಕೆ ಬೇಕಾಗ್ತದಲ್ರಿ, ಈಗ ಮಗುವಾದ ಅವಳಿಗೂ ಸ್ವಲ್ಪ ಸಾಬುದಾನೆಲ್ಲ ಮಾಡ್ಕೊಡ್ಲಿಕ್ಕೆ ಬೇಕಂತೇಳಿ ತೊಗೊಂಡಿದ್ದೆ.
ಹಾಗೆ ಕಡಲೆ ಬೀಜ ರೀ, ಕಡಲೆ ಬೇಕಲ್ರಿ, ಯಾಕಂದರೆ ರೆಗ್ಯುಲರಾಗಿ ನೆನೆಸಿಟ್ಟು ತಿಂದು ಅಭ್ಯಾಸ, ಹಾಗಾಗಿ ಕಡಲೆ ತೊಗೊಂಡಿದ್ವಿ. ಹಾಗೆ ನನ್ನ ಮಗಳಿಗೆ ಇಲ್ಲಿ ಅಂಗನವಾಡಿದಾಗ ಕೊಟ್ಟಿದ್ರಿ ಕಡಲೆ ಸಹ, ಅದನ್ನು ಕೊಟ್ಟಿದ್ದರು. ನಾವು ಸ್ವಲ್ಪ ತೊಗೊಂಡು ಬಂದಿದ್ವಿ. ನಾಷ್ಟಕ್ಕಂತ ಹೇಳಿ 1.5 kg ಅಷ್ಟು ಅವಲಕ್ಕಿ ತೊಗೊಂಡಿದ್ವಿ. ಹಾಗೆ ಇದು ಮೆಟ್ಗಿ ರೀ, ಮೆಟ್ಗಿ ಕುಲ್ಲ ಸಿಗಲಿಲ್ಲ ನಮ್ಗೆ, ಅದಕ್ಕೋಸ್ಕರ ಪ್ಯಾಕೆಟೇ ತೊಗೊಂಡು ರೆಗ್ಯುಲರಾಗಿ ನಾವು ಜಾಸ್ತಿ ಪ್ಯಾಕೆಟೇ ತರದ್ರಿ. ಈ ಸಲ ಕುಲ್ಲ ತೊಗೊಂಡು ಬಂದ್ವಿ. ಹೋದ್ಸಲ ಅಂದ್ರೆ ಇಲ್ಲೇ ತರಿಸಿದ್ದೆ ಕಿರಾಣಿ ದುಕಾನೊಳಗೆ. ಈ ಸಲ ಡಿ ಮಾರ್ಟಿಗೆ ಹೋಗಿದ್ದೀವಿ ರೀ. ಸ್ವಲ್ಪ ಜೀರಿಗೆ ತೊಗೊಂಡು ಬಂದೆ, ಜೀರಿಗೆ ಖಾಲಿ ಆಗಿತ್ತು ರೀ, ಜೀರಿಗೆ ಇದ್ದಿದ್ದಿಲ್ಲ. ಹಾಗೆ ತೊಗರಿ ಬೇಳೆ ರೀ, 1 ತಿಂಗಳ ತನಕ ಬೇಕಾಗ್ತದಲ್ಲ. ನನ್ನ ಮಗಳು ಸಣ್ಣಕ್ಕಿ ಅಕ್ಕಿಗೆಲ್ಲ ಮಾಡಿಕೊಡ್ಬೇಕಾಗ್ತದೆ, ಅದಕ್ಕೋಸ್ಕರ ಅವಳು ಸಹ ನೋಡ್ರಿ ಎಷ್ಟು ಹೆಲ್ಪ್ ಮಾಡ್ಲತ್ತ. ಭಾಳ ಮನ್ಯಾಗ ಒಂಥರ ಮಕ್ಕಳು ಇದ್ರೆ ಒಂಥರ ಖುಷಿ ನೋಡ್ರಿ, ಎಲ್ಲದಕ್ಕೂ ಅಡ್ಡಾಡಿ ಬರೋದು, ಹೆಲ್ಪ್ ಮಾಡೋದು. ಸಕ್ಕರೆ ತೊಗೊಂಡು ಬಂದಿದ್ದೆ, ಸಕ್ಕರೆ ಏನು ಜಾಸ್ತಿ ಹತ್ತಲ್ರಿ, ಸ್ವಲ್ಪ ತೊಗೊಂಡು ಬಂದಿದ್ದೆ. ಹಾಗೆ 1-2 ಕೆಚಪ್ ತೊಗೊಂಡು ಬಂದಿದ್ದೆ. ಸ್ನ್ಯಾಕ್ಸ್ ಮಾಡಿದಾಗ ಚಟ್ನಿ ಮಾಡ್ಲಿಕ್ಕೆ ಆಗಲಿಲ್ಲ, ಅದನ್ನು ಬಳಸ್ಕೋಬೋದು ಅಂಥೇಳಿ. ನನಗೆ ಇದೊಂದು ಟೆನ್ಷನ್ ಆಗ್ಬಿಟ್ಟದ್ರಿ, ಬಾಂಡೆ ಇಡೋಕೆ ಏನಿಲ್ಲ, ಬಟ್ಟೆ ಇಡೋಕೆ ಏನು ಸ್ಟ್ಯಾಂಡ್ ಇಲ್ಲ, ಏನಿಲ್ಲ. ಹಾಗಾಗಿ ಅವು ಸಣ್ಣ ಸಣ್ಣ ಚಮಚ ಅದಿರ್ತಾವಲ್ಲ, ಅಲ್ಲೊಂದು ಇಲ್ಲೊಂದು ತೊಗೊಂಡು ನಮ್ಮ ಮಗಳು ಆಡಿ ಆ ಕಡೆ ಈ ಕಡೆ ಹಾಕ್ಲತ್ತಾಳ್ರಿ, ಕೆಳಗೆ ಹೋಗಟದು ಮಾಡ್ಲತ್ತ. ಅದ್ರ ಸಂಬಂಧ ಸ್ಪೂನ್ ಇಲ್ಲಕ್ಕೊಂದು ಸ್ಟ್ಯಾಂಡ್ ತೊಗೊಂಡು ಬಂದೀನಿ ರೀ. ಹಾಗೆ ಅದು ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ, ಒಂದು ಉಪ್ಪಿನಕಾಯಿ ತೊಗೊಂಡು ಬಂದೀನಿ ರೀ, ಒಂದು ಸಣ್ಣದು ತೊಗೊಂಡು ಬಂದೀನಿ. ದೊಡ್ಡದಾದ್ರೆ ಜಾಸ್ತಿ ಖರ್ಚಾಗಲ್ಲ ರೀ, ಅದಕ್ಕೋಸ್ಕರ ಸಣ್ಣದೇ ತೊಗೊಂಡು ಬಂದೀನಿ. ಸೈಕಲ್ ಉದ್ದಿನ ಕಡೆ ತೊಗೊಂಬಂದೀವಿ ರೀ, ಸೈಕಲ್ದು. ಹಾಗೆ ಬ್ರಷ್ಗಳು ಒಮ್ಮೆ ತೊಗೊಂಡು ಬಂದಿರ್ತೀವಿ, ಯಾಕಂದ್ರೆ ಪದೇ ಪದೇ ಹೋಗೋಕ್ಕಾಗಲ್ಲ ರೀ, ಮಂತ್ಲಿ ಇಯರ್ ಚೇಂಜ್ ಮಾಡಬೇಕಾಗ್ತದಲ್ಲ, ಅದಕ್ಕೋಸ್ಕರ ಒಮ್ಮೆ ತಂದು ಇಟ್ಬಿಡ್ತೀವಿ ರೀ. ಡಿ ಮಾರ್ಟಿಗೆ ಹೋದ್ವಿ ಅಂದ್ರೆ ಅಲ್ಲೇ ತೊಗೊಂಡು ಬರ್ತೀವಿ ರೀ ಒಮ್ಮೆ. ಹಾಗೆ ಒಂದು ಸ್ನ್ಯಾಕ್ಸಿಗೆ ಇರಲ್ಲ ಅಂಥೇಳಿ ಒಂದು ಖಾರದ್ದು ತೊಗೊಂಡಿದ್ವಿ ರೀ, ಸ್ವೀಟ್ ಮತ್ತು ಖಾರ ಮಿಕ್ಸ್. ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಮಾಡೋಕೆ ಅದು ಇದು ತೊಗೊಂಡು ಬಂದಿದ್ವಿ ರೀ. ಉಪ್ಪಿನ ಪ್ಯಾಕೆಟು, ಸ್ವಲ್ಪ ಓಟ್ಸ್, ಮಸಾಲ ಓಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ, ಮ್ಯಾಗಿ ಅದೆಲ್ಲ. 1-2 ಮ್ಯಾಗಿ, ಜಾಸ್ತಿ ತಿನ್ನಲ್ರಿ ಮ್ಯಾಗಿ. ಅದು ಸ್ನ್ಯಾಕ್ಸಿಗೆ ಮನೆಯದಾಗ ಇವೇ ಏನಾರೇ ಯೂಸ್ ಮಾಡ್ಕೊಂಡು ಮಾಡ್ತೀನಿ ರೀ ನಾ, ಕಾಳದೆಲ್ಲ. ಸ್ವಲ್ಪ ಇರಲಿ ಅಂತೇಳಿ ಸೈಡಿಗೆ ಅಂತೇಳಿ ಸ್ವಲ್ಪ ಮ್ಯಾಗಿ ಹಾಗೆ ಪಾಸ್ತಾ ತೊಗೊಂಡು ಬಂದಿದ್ದೆ ರೀ. ಮಕ್ಕಳದ್ದು ಆಟ ಹೇಳ್ಬೇಕೇನ್ರಿ, ಏನಿದ್ರು ಬಾಯಿ ಒಳಗೆ ಇಟ್ಕೊಳ್ಕೆ ಹೋಗ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಅಷ್ಟೊಂದು. ನನ್ನ ಮಗಳು ತೊಗೊಂಡು ಆಡ್ಲತ್ತಿಳು. ಪ್ಯಾಂಪರ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅಲ್ಲೇ, ಯಾಕಂದ್ರೆ ಸ್ವಲ್ಪ ಹೊರಗಡೆ ಹೋಗುವಾಗ ಹಾಕ್ತೀನಿ ರೀ. ರೀಯೂಸೇಬಲ್ ತರ್ಸಿನಿ ರೀ, ಅದು ಮನೆಯೊಳಗೆ ಯೂಸ್ ಮಾಡ್ತೀನಿ, ಹೊರಗಡೆ ಎಲ್ಲರೇ ಹೋಗ್ಬೇಕಂದ್ರೆ ಈ ಪ್ಯಾಂಪರ್ಸ್ ಹಾಕ್ತೀನಿ ನಾನು. ಹಾಗೆ ಸ್ವಲ್ಪ ಮಸಾಲ ಓಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ನನ್ನ ಮಗಳಿಗೂ ಕೊಟ್ಟರಾಯ್ತು, ಸ್ವಲ್ಪ ಖಾರ ಖಾರ ಎಲ್ಲ ಅವಳಿಗೂ ಕೂಡ ಅಂಥೇಳಿ ಮಸಾಲ ಓಟ್ಸ್ ತೊಗೊಂಡು ಬಂದೀವಿ ಈ ಸಲ. ನಾವು ಬೇಗ ಮಾಡ್ಕೋಬೋದು ಅಂತೇಳಿ, ಸುಮ್ಮನೆ ಮನೆದಾಗ ಬಾಯಾಡ್ಸ್ಕೊತಿರಾಕಂಥೇಳಿ ಒಂದು ಚಾಕ್ಲೇಟ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೆವು ನಾವು. ಹೊರಗಡೆ ಹೋಗಂಗಿತ್ತು, ದುಕಾನ್ಕದು ಹೋಗಂಗಿತ್ತು ಅಂದ್ರೆ ಇಷ್ಟೇನು ತರಕ್ಕೆ ಹತ್ತಲ್ಲ ರೀ, ಜಾಸ್ತಿ ಹೋಗಲ್ಲ. ತಂದು ಬಿಟ್ವಿ ಅಂದರೆ ಜಾಸ್ತಿ ಹೋಗಲ್ಲ, ಅದಕ್ಕೋಸ್ಕರ. ಹಾಗೆ ಒಂದು ಹಿಮಾಲಯ ಲೋಷನ್ ಸಹ ತಂದಿದ್ವಿ ನನ್ನ ಮಗಳಿಗೆ. ಬಲ್ಬ್ ತೊಗೊಂಡಿದ್ದೀವಿ ರೀ, ಬಲ್ಪ್ ಎಲ್ಲ ಡಿಮ್ ಆಗಿದ್ದು, ಅದಕ್ಕೋಸ್ಕರ 4 ಬಲ್ಪ್ ಒಮ್ಮೆ ತೊಗೊಂಡು ಬಂದಿದ್ವಿ. ಅವು ಹೋದ್ಸಲನೂ ಅಲ್ಲೇ ತೊಗೊಂಡು ಬಂದಿದ್ದೀವಿ ರೀ, ಭಾಳ ಚಲೋ ಬಂದಿವು, 1 ವರ್ಷ ತನಕ ಬಂದವು ನೋಡ್ರಿ. ಮತ್ತು ಅದಕ್ಕೋಸ್ಕರ ಅಲ್ಲೇ ತೊಗೊಂಡು ಬಂದಿದ್ದೆ ಒಂದು 4 ಬಲ್ಪ್ ಡಿ ಮಾರ್ಟದ್ದು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳು ಚಲೋ ಬರ್ತಾವೆ ರೀ. ಸ್ವಲ್ಪ ಬಡ್ಸ್ ಎಲ್ಲ ಇದ್ದಿದ್ದಿಲ್ಲ, ಅದನ್ನು ತೊಗೊಂಡು ಬಂದಿದ್ವಿ. ಪಾಸ್ತಾ ಮಸಾಲ ಅದೆಲ್ಲ ಕಿರಾಣಿ ಎಲ್ಲ ತೆಗ್ದಿಟ್ಟು ಸ್ವಲ್ಪ ಸಾಯಂಕಾಲ ಟೈಮ್ನಾಗ ಹೊರಗಡೆ ಬಂದಿದ್ವಿ ನಾವು. ಗಣಪತಿ ನೋಡ್ಕೊಂಡು ಹೋದ್ರೈತೆ ಅಂತ ಬಂದಿದ್ವಿ. ಇಲ್ಲಿ JD ರಾಜ ಅಂತ ಹೇಳಿಬಿಟ್ಟು ರೀ, ಬೀಚ್ ದಂಡೆಯಲ್ಲೇ ಕುಂದಿಸಿದ್ರು ಗಣಪನ್ನ. ಭಾಳ ದೊಡ್ಡ ಗಣಪತಿ ಇತ್ತು ರೀ, ಭಾಳ ಚಂದ ಡೆಕೋರ್ ಎಲ್ಲ ಮಾಡಿದ್ರು ಸುತ್ತ. ಹಾಗೆ ಇಲ್ಲಿ ಆರತಿ ನಡೀತಿತ್ತು, ನಾವು ಬರುವಾಗ ಆರತಿ ನಡೆದಿತ್ತು ರೀ. ಆರತಿ ಎಲ್ಲ ನೋಡಿಕೊಂಡು ನಾವು ಸಹ ಗಣಪತಿ ಆಶೀರ್ವಾದ ತೊಗೊಂಡು ಹೋದ್ವಿ. ಮುಂದೆ ನಾವು ದಮನ್ ರಾಜ ನೋಡೋಕೆ ಹೋಗೋರಿದ್ವಿ ರೀ, ಹಾಗಾಗಿ ಇಲ್ಲಿ ಗಣಪತಿ ನೋಡಿದ್ರೆ ಆಯ್ತಂತೇಳಿ ಇಲ್ಲಿನೂ ಆಶೀರ್ವಾದ ಮಾಡ್ಕೊಂಡ್ವಿ. ನಾವು ಹೋಗೋ ಹಾದಿಯಲ್ಲೇ ಇತ್ತು. ಹಾಗೆ ಇಲ್ಲೆಲ್ಲ ಟಿಕೆಟ್ ಎಲ್ಲ ಹಚ್ಚಿದ್ರಿ, ಅದು ಏನೋ ಅಂತಾರಲ್ರಿ, ಟಿಕೆಟ್ ತೊಗೋತಾರಲ್ಲ, ಹಾಗಾಗಿ ನಾವು ಸಹ ಒಂದು 4-5 ಖರೀದಿ ಮಾಡಿದ್ವಿ. ಅಲ್ಲೇನು ದುಡ್ಡು ಬಂದರೂ ಹೋಯ್ತು, ಬರಲ್ಲಂದ್ರೂ ಹೋಯ್ತು ರೀ, ಯಾಕಂದ್ರೆ ದೇವರಿಗೆ ಎಲ್ಲ ಅರ್ಪಣೆ ಆದಂಗೆ ಅಂತ ಅಂದ್ಕೊಂಡು ತೊಗೊಂಡ್ವಿ ನಾವು ಕೂಡ. ಹಾಗೆ ಮುಂದೆ ಬರ್ತಾ ನಾವು ದಮನ್ ರಾಜ ನೋಡೋಕೆ ಬಂದ್ವಿ. ನಾವೇನು ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ಇವರೇ ದಮನ್ ರಾಜ ರೀ. ಪ್ರತಿ ವರ್ಷವೂ ಇಲ್ಲಿ ಕುಂದ್ರಿಸ್ತಾರೆ. ಅಂದರೆ ದಮನ್ ಒಳಗೆ ದೊಡ್ಡ ಗಣಪತಿ ಅಂತ ಹೇಳ್ಬೋದು ರೀ. ಪ್ರತಿಯೊಬ್ಬರು ಇಲ್ಲಿ ಬಂದು ಭಾಳ ಜನ ಬೇಡ್ಕೋತಾರೆ ರೀ. ಸಂಜೆ ಟೈಮ್ನಾಗ ಮಂಗಳಾರತಿ ಎಲ್ಲ ನಡೆದಿರ್ತದಲ್ಲ, ಭಾಳ ರಶ್ ಇರ್ತದೆ ರೀ ಅವಾಗ.
ಹಾಗಾಗಿ ನಾವು ಸ್ವಲ್ಪ ಸಾಯಂಕಾಲ ಇನ್ನೂ ಯಾರೂ ಜನ ಬಂದಿರಲಿಲ್ಲ, ಅವಾಗೆ ಹೋಗಿದ್ವಿ. ಗಣಪತಿ ನೋಡಿರಲಿಲ್ಲ ದಮನ್ ರಾಜ, ಅದಕ್ಕೋಸ್ಕರ ನೋಡ್ಬೇಕಂತ ಹೋಗಿದ್ವಿ. ಪ್ರತಿ ವರ್ಷ ಬೇರೆ ಬೇರೆ ಥರ ಗಣಪತಿ ಎಲ್ಲ ನಾವು ಇಲ್ಲಿ ನೋಡ್ತೀವಿ ರೀ. ದಮನ್ದಲ್ಲಿ ದೊಡ್ಡ ಗಣಪತಿ ಅಂದರೆ ದಮನ್ ರಾಜ. ಪ್ರತಿ ವರ್ಷ ಕಾಯ್ತಾರ ದಮನ್ ರಾಜನ ನೋಡೋಕೆ ಇಲ್ಲಿ ಜನ. ಯಾಕಂದರೆ ಇಲ್ಲಿರುವ ಜನರೆಲ್ಲ ದಮನ್ ರಾಜಕ್ಕೆ ತುಂಬ ನಂಬ್ತಾರೆ. ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನೋಡಿದ ತಕ್ಷಣ ಕೈ ಮುಗಿಯಂಗೆ ಅನಿಸ್ಬಿಡ್ತದೆ ರೀ. ಗಣಪತಿ ಹಬ್ಬನೇ ಒಂದು ಖುಷಿ ರೀ ನಮ್ಮ ಜನರಿಗೆಲ್ಲ. ಹಾಗೆ ಬರೋವಾಗ ನಾವು ಬರೋ ಟೈಮ್ನಾಗ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬರ್ತೀವಿ. ಇಲ್ಲಿನೂ ಸಹ ಗಣಪತಿ ಎಲ್ಲ ಕುಂದಿರ್ಸಿದ್ರು. ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡ್ವಿ. ಇದು ದಮನ್ದು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಕುಂದಿರ್ಸಿರೋ ಗಣಪತಿ. ಎಷ್ಟು ಚಂದ ಡೆಕೋರೇಷನ್ ಎಲ್ಲ ಮಾಡಿ ಕುಂದಿರ್ಸಿದ್ರು. ಹಾಡ ಎಲ್ಲ ಹಾಡ್ಲತ್ತಿರು. ಅಲ್ಲಿ ಸಹ ಜನರು ಇದ್ರಿ. ಹಾಗೆ ನಾವು ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ. ದಮನ್ದಾಗ ಪೊಲೀಸ್ ಸ್ಟೇಷನ್ ಯಾವ ಥರ ಇರ್ತದಂತೇಳಿ ಸುಮ್ಮನೆ ಹೊರಗಡೆದಿಂತ ವಿಡಿಯೋ ಮಾಡಿಕೊಂಡು, ಹಾಗೆ ಬರುವಾಗ ಅಲ್ಲಿ ಫೆಸ್ಟಿವಲ್ ಎಲ್ಲ ನಡೆದಿತ್ತಲ್ರಿ. 1 ವೀಕ್ ನಡೀತದ ಫೆಸ್ಟಿವಲ್ಲ. ಹಾಗಾಗಿ ಅಲ್ಲಿ ಸಹ ಹೋಗಿದ್ವಿ. ಸಿಂಗರ್ಸ್ ಎಲ್ಲ ಬಂದಿದ್ರಿ. ಭಾಳ ಚಂದ ಹಾಡ್ಲತ್ತಿದ್ರು. ಅಲ್ಲಿ ಹಾಡೋದು ನೋಡಿದ್ರೆ ಎಲ್ಲ ಜನರು ಫುಲ್ ಖುಷಿಯಾಗಿ ಕುಣಿಯೋದ್ರಿ. ಪ್ರತಿ ಸಲ ಇರ್ತದೆ ಇದು. ಹಾಗೆ ಹಿಂದಿನ ದಿನವೂ ಹೋಗಿದ್ದೆವು, ಮತ್ತು ಇವತ್ತು ಕೂಡ ಬಂದ್ವಿ. ಗಣಪತಿ ಎಲ್ಲ ನೋಡಿಕೊಂಡು ಇಲ್ಲಿ ಸಿಂಗರ್ಸ್ ಎಲ್ಲ ಹಾಡೋದನ್ನು ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು ನಾವೆಲ್ಲ. ಭಾಳ ಚಂದ ಹಾಡ್ಲತ್ತಿದ್ರಿ. ಅವ್ರ ಧ್ವನಿನೂ ಸಹ ಭಾಳ ಚಂದಿತ್ತು. ಆ ಸಿಂಗರ್ಸ್ ಹೆಸರು ಏನಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ಭಾಳ ಚಂದ ಹಾಡ್ದಿರಿ ಅವರು. ಹಿಂದಿ ಸಾಂಗ್ ಎಲ್ಲ ಹಾಡ್ಲತ್ತಿದ್ರು. ನಮಗೂ ಕೂಡ ಇವಾಗ ಸ್ವಲ್ಪ ಹಿಂದಿ ಅರ್ಥ ಆಗ್ಲತ್ತಿತ್ತಲ್ಲ, ಹಾಗಾಗಿ ಎಂಜಾಯ್ ಮಾಡಿದ್ವಿ ಕೇಳ್ಕೊಂಡು ಹಾಡೆಲ್ಲ. ಈ ಸಿಂಪಲ್ ವಿಡಿಯೋ ಇಷ್ಟ ಆದರೆ ತಡ ಮಾಡಬೇಡಿ ಫ್ರೆಂಡ್ಸ್, ಒಂದು ಲೈಕ್ ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಈ ಸಾಂಗ್ಗಳೆಲ್ಲ ನನ್ನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೀನಿ ರೀ. ನೀವು ಕೇಳ್ಬೋದು ಅವ್ರ ಧ್ವನಿ, ಹಾಗೆ ಅವರು ಯಾವ ರೀತಿ ಹಾಡಿ ಜನರಲ್ಲಿ ಮನೋರಂಜನೆ ಮೂಡಿಸಿದ್ರಂತ ಹೇಳಿ ನೀವು ಶಾರ್ಟ್ಸಲ್ಲಿ ಹೋಗಿ ನೋಡ್ಬೋದು ಫ್ರೆಂಡ್ಸ್. ನೀವು ಸಹ ಸಾಂಗ್ ಎಲ್ಲ ಕೇಳಿ ಎಂಜಾಯ್ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್.